ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ. ನಾನಿವತ್ತು ಒಂದು ಇನ್ಸ್ಟೆಂಟ್ ಆಗಿ ಮಾಡುವಂಥ ಉಪ್ಪಿನಕಾಯಿ ರೆಸಿಪಿನ ತಂದಿದ್ದೀನಿ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಪರ್ಫೆಕ್ಟ್ ಆಗಿ ಈಸಿಯಾಗಿ 5 ನಿಮಿಷದಲ್ಲಿ ಯಾರು ಬೇಕಾದರೂ ರೆಡಿ ಮಾಡುವಂಥ ಉಪ್ಪಿನಕಾಯಿ ರೆಸಿಪಿ ಇದು. ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಇದನ್ನು ಮಾಡೋದು ಹೇಗೆ ಮತ್ತು ಯಾವ ಥರ ಮಾವಿನಕಾಯಿ ತಗೋಬೇಕು ಎಲ್ಲ ಡೀಟೇಲಾಗಿ ನೋಡೋಣ. ನಾನಿಲ್ಲಿ ನಮ್ಮ ತೋಟದಲ್ಲೇ ಇರೋಂಥ ಹುಳಿ ತುಂಬ ಕಡಿಮೆ ಇರೋಂಥ ಮಾವಿನಕಾಯಿನ ತಗೊಂಡಿದ್ದೀನಿ. ಇದು ಕೊಬ್ಬರಿ ಮಾವಿನಕಾಯಿ ಅಂತ ಹೇಳ್ತಾರೆ. ನೀವು ತೋತಾಪುರಿ ಮಾವಿನಕಾಯಿ ಅಥವಾ ಗಿಡಿ ಮಾವಿನಕಾಯಿನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ಮಾವಿನಕಾಯಿ ಒಂದು 5ರಿಂದ 6ನ ತಗೊಂಡಿದ್ದೀನಿ. 1 kg ಮಾವಿನಕಾಯಿ ಆಗುತ್ತೆ ಇದು. ಈ ಸೀಸನಲ್ಲಿ ಇನ್ನೂ ಬಲ್ತಿರೋಂಥ ಮಾವಿನಕಾಯಿ ಸಿಗ್ತಿಲ್ಲ. ಸೊ ಇದು ಮೀಡಿಯಮ್ ಆಗಿ ಬಲ್ತಿದೆ. ಈ ಥರ ಮಾವಿನಕಾಯಿಂದ ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಬೇಕು. ನೀರು ಒಂದು ಸ್ವಲ್ಪನೂ ಉಳಿಬಾರ್ದು. ಸೊ ನೀರಿನಲ್ಲಿ ಈಗ ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಒಣಗಿಸಿ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಳ್ತೀನಿ. ಇದು ಉತ್ತರ ಕರ್ನಾಟಕದ ಶೈಲಿಯ ಉಪ್ಪಿನಕಾಯಿ. ಇದಕ್ಕೆ ಮಾವಿನಕಾಯಿ ಪಳುವು ಅಂತಲೂ ಅಂತಾರೆ. ನೋಡಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸೊ ಅದರಿಂದ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಮಾವಿನಕಾಯಿ ತುಂಬ ಬಲ್ತಿಲ್ವಲ್ಲ, ಸೊ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ದಿನ ತಡೆಯೋದಿಲ್ಲ. ಆದರೆ ಇದನ್ನು ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ಇನ್ಸ್ಟೆಂಟಾಗಿ ಬೇಕು ಅಂದರೆ ಈ ಉಪ್ಪಿನಕಾಯಿ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಈಗ ಎಲ್ಲ ಮಾವಿನಕಾಯಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಿಗೆ ಇದನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲರೂ ಜಾಸ್ತಿ ಕ್ವಾಂಟಿಟಿಲಿ ಉಪ್ಪಿನಕಾಯಿ ಮಾಡೋದಿಲ್ವಲ್ಲ, ಹಾಗಾಗಿ ನಾನು 2 ಮಾವಿನಕಾಯಿ ಉಪ್ಪಿನಕಾಯಿ ನಿಮಗೆ ತೋರಿಸೋದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪನ್ನು ನಾನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನದಿಂದ ಕೆಡೋದಿಲ್ಲ ಉಪ್ಪಿನಕಾಯಿ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಖಾರ ಪುಡಿನ ಹಾಕೊಳ್ಳಿ. 2 ಸ್ಪೂನ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಸ್ವೀಟ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 2 ಸ್ಪೂನ್ನಷ್ಟು ಬೆಲ್ಲ ಹಾಕೊಳ್ಳಿ. ಮತ್ತು 2 ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದು ಯಾವುದು ಬಿಸಿ ಮಾಡಿರೋ ಎಣ್ಣೆ ಅಲ್ಲ, ನಾರ್ಮಲ್ ಆಗಿರೋ ಹಸಿ ಎಣ್ಣೆನೇ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ನಷ್ಟು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಫ್ರೆಂಡ್ಸ್. ಈಸಿಯಾಗಿ ಮನೇಲಿ ಆರಾಮಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಮತ್ತು ಹಿಂಗನ್ನು ಯಾವುದು ಯೂಸ್ ಮಾಡದೆ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಮತ್ತು ಇದನ್ನು 15 ದಿನಗಳ ಕಾಲ ಇಟ್ಕೊಳ್ಬೋದು ಅಷ್ಟೇ. ಸೊ ಇದನ್ನು ಫ್ರಿಜ್ನಲ್ಲಿ ಆದಷ್ಟು ಇಟ್ಟು ಯೂಸ್ ಮಾಡಿ. ಮತ್ತು ಉಪ್ಪಿನಕಾಯಿ ಹಾಕುವಾಗ ಕೈಯಲ್ಲಿ ಯಾವ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗಬಾರ್ದು. ಆದಷ್ಟು ಸ್ಪೂನ್ನ ಯೂಸ್ ಮಾಡ್ಕೊಂಡು ಮುಟ್ಟಿ. ಮತ್ತು ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಬೇಡಿ. ಗ್ಲಾಸಿನ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಇಡಿ. ಯಾರು ಬೇಕಾದರೂ ಅಂದುಕೊಂಡಿದ್ದ ತಕ್ಷಣವೇ 1-2 ಮಾವಿನಕಾಯಿ ಇದ್ದರೆ ಮನೆಯಲ್ಲಿ ಈಸಿಯಾಗಿ ಉಪ್ಪಿನಕಾಯಿ ಮಾಡೋ ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ವರ್ಷ ಪೂರ್ತಿ ಇಟ್ಕೊಂಡು ಯೂಸ್ ಮಾಡೋವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಬೇರೆ ಬೇರೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ನನಗೆ ಎನ್ಕರೇಜ್ ಮಾಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ ಯು.